ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಮಾವ, ನಾನು ಈಗಲೇ ಇದನ್ನ ಕೊರಿಯರ್ ಮಾಡಿ ಬರ್ತೀನಿ. ಏನದು ಕೈಯಲ್ಲಿ? ಇಬ್ರು ಸೇರಿ ಮತ್ತೆ ಏನೋ ಪಿತೂರಿ ಮಾಡ್ತಿದ್ದೀರಾ? ಅಯ್ಯೋ ಶಿವನೇ, ದತ್ತಣ್ಣವ್ರೆ, ಮಾಡಿರೋ ತಪ್ಪಿಗೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಿದ್ದೀವಿ. ಇಷ್ಟಾದ ಮೇಲೂ ಇನ್ನೂ ಅನುಮಾನ ಪಡ್ತಿದ್ದೀರಲ್ಲ, ಇದು ಸರಿನಾ? ಓ, ಕ್ಷಮೆ ಕೇಳಿದ ಮಾತ್ರಕ್ಕೆ ಹುಲ್ಲು ತಿನ್ನಲ್ಲ ಅಲ್ವಾ? ಏನು ಹೇಳ್ತಿದ್ಯಾ ತಾತ? ನಾವೀಗ ಒಂಥರ ಸಾಧು ಪ್ರಾಣಿಗಳು, ಹಸು ಇದ್ದಾಗೆ. ಅಯ್ಯೋ ಸೊಸೆ ಮುದ್ದು, ಬರೀ ಹಸು ಅಲ್ಲಮ್ಮ, ಪುಣ್ಯಕೋಟಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ದತ್ತಣ್ಣನು ಅಂತ ಹೇಳ್ಕೊಂಡು ಸಾಯೋವರೆಗೂ ಸುಮ್ಮನೆ ಇದ್ಬಿಡ್ತೀವಿ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತನ್ನೋ ಮಾತು ಕೇಳಿರಬೇಕು ನೀವೂ. ನಿನ್ನ ಮಾತು ನಾನು ಯಾವತ್ತೂ ನಂಬೋದಿಲ್ಲಯ್ಯ. ಸರಿ, ನಿನ್ನ ಕೈನಲ್ಲಿ ಏನಿರೋದು ಸ್ವಲ್ಪ ತೋರಿಸು. ತಾತ, ಸಂಧ್ಯಾ, ತಾತಂಗೆ ಯಾಕೆ ಕೋಪ ಬರೆಸ್ತೀಯ? ಏನೇ ಇದ್ರೂ ಅವ್ರ ಹತ್ರ ಹೇಳ್ಕೋಬೇಕಲ್ವಾ? ಸರಿ ಸರಿ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ನಾನೆಲ್ಲ ಸತ್ಯ ಹೇಳ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ಸೊಸೆ ಮುದ್ದು? ಇಲ್ಲ ಮಾವ, ನಾನು ತಾತನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ತಾತ, ನಾನು ಒಂದು ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೀನಿ. ಅದಕ್ಕೆ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊರಿಯರ್ ಮಾಡೋಣ ಅಂತ ಹೋಗ್ತಿದ್ದೆ. ನನಗೆ ಕೆಲಸ ಸಿಕ್ಕಿದ ಮೇಲೆ ನಿಮಗೆಲ್ಲ ಹೇಳೋಣ ಅಂತಿದ್ದೆ, ಆದರೆ ನೀನು ಈಗಲೇ ಕೇಳ್ತಿದ್ಯಲ್ಲ, ಅದಕ್ಕೆ ಎಲ್ಲ ಹೇಳ್ತಿದ್ದೀನಿ. ನಾನು ಇದನ್ನು ಕೊರಿಯರ್ ಮಾಡಿ ಬರ್ತೀನಿ. ನೋಡಿದ್ರ ತಾತ, ಅಮ್ಮ ಬೈದ ಮೇಲೆ ಸಂಧ್ಯಾ ಎಷ್ಟು ಬದಲಾಗಿದ್ದಾಳೆ ಅಂತ. ಯಾವುದೋ ಕೆಲ್ಸಕ್ಕೆ ಬೇರೆ ಟ್ರೈ ಮಾಡ್ತಾ ಇದ್ದಾಳೆ. ಸಂಧ್ಯಾ, ಏನು ಕೆಲಸ ಅದು? ಅದು ಯಾವುದೋ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಕೆಲಸ. ಹೌದು, ಅದು ಲೇಟ್ ಆದರೆ ಒಂದಿನ ಕೊರಿಯರ್ ಲೇಟಾಗಿ ಹೋಗುತ್ತೆ. ನಾನು ಈಗಲೇ ಹೋಗಿ ಕಳಿಸ್ಬಿಟ್ಟು ಬರ್ತೀನಿ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದು ಯಾವ ಕಂಪನಿ, ಅದೇನು ಕೆಲಸ ಅಂತ ನಾನು ನೋಡ್ತೀನಿ. ಕೊಡು ಆ ಲೆಟರಲ್ಲಿ. ರವಿ, ಹುಡುಗನ ತಂದೆ ಫೋನ್ ಮಾಡಿದ್ರು, ನಾಳೆ ದಿನ ಚೆನ್ನಾಗಿದೆ, ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ. ನಾಳೆನೇ? ಇಷ್ಟು ಬೇಗ ಎಂಗೇಜ್ಮೆಂಟ್ ಅಂದರೆ ಹೇಗೆ ಚಿಕ್ಕಪ್ಪ? ಅದಲ್ಲದೆ ಅಪ್ಪ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ನಾವು ಬಂದಾಯ್ತಲ್ಲಪ್ಪ. ಅಣ್ಣ, ಅದಕ್ಕೆ ಎಲ್ಲೋ ಹೋಗ್ಬಿಟ್ಟಿದ್ರಿ ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ನಾನು ಪರದಾಡ್ಬಿಟ್ಟೆ. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಮಹೇಶ? ನಾ ಪೂರ್ಣಿಗೆ ಮೆಸೇಜ್ ಮಾಡಿದ್ನಲ್ಲ, ಹೇಳಿಲ್ವಾ? ಹೇಳ್ದೆ ಮಾವ, ಆದರೂ ಚಿಕ್ಕ ಮಾವಂಗೆ ಏನೋ ಒಂಥರ ಟೆನ್ಷನ್. ನಾವೇನು ಮಕ್ಕಳ ಭಯಪಡೋಕ್ಕೆ? ನಮ್ಮ ವಿಷಯ ಬಿಡಿ. ಅದೇನೋ ನಿಶ್ಚಿತಾರ್ಥ ಅಂತ ಮಾತಾಡ್ತಾ ಇದ್ರಲ್ಲ, ಏನದು? ಅದೇ ಅದಕ್ಕೆ ಹುಡುಗನ ಕಡೆಯವರು ಫೋನ್ ಮಾಡಿದ್ರು, ನಾಳೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ರು. ನಾಳೆನೇ ಎಂಗೇಜ್ಮೆಂಟಾ? ನಾಳೆನೇ ಅಂದರೆ ಕಷ್ಟ ಆಗಲ್ವಾ? ಯಾಕೆ ಕಷ್ಟ ಆಗುತ್ತೆ? ಇನ್ನೂ 24 ಗಂಟೆ ಟೈಮ್ ಇದೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬೋದು.
ನೀವೇನು ತಲೆ ಕೆಡ್ಸ್ಕೊಬೇಡಿ. ಈಗ ನಾವು ಬಂದಾಯ್ತಲ್ಲ, ನಾವೆಲ್ಲ ನೋಡ್ಕೋತೀವಿ. ಬರೀ ನೀವು ಒಬ್ಬರೇ ಯಾಕಪ್ಪ, ನಾವು ಎಲ್ಲರೂ ಸೇರಿ ನೋಡ್ಕೋತೀವಿ. ಹಾಗಾದ್ರೆ ಅಣ್ಣ ಅವ್ರ ಅಪ್ಪಂಗೆ ಓಕೆ ಅಂತ ಹೇಳ್ಬಿಡ್ಲಾ? ಅನುಮಾನನೇ ಬೇಡ. ಶುಭಸ್ಯ ಶೀಘ್ರಂ. ಗಂಡು ಹೆಣ್ಣು ಇಬ್ರು ಒಪ್ಪಿದ್ದಾರೆ ಅಂದಮೇಲೆ ಆದಷ್ಟು ಬೇಗ ನಿಶ್ಚಿತಾರ್ಥ ಆಗೋದೇ ಒಳ್ಳೇದು. ಮನೇಲಿ ಸಂಭ್ರಮ ಶುರುವಾಗ್ಲಿ. ಅದು ಸರಿ ಮಾವ, ನಿಮ್ಮ ಸರ್ಪ್ರೈಸ್ ಎಲ್ಲ ಮುಗೀತಾ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದ್ರಿ? ಅದನ್ನ ಯಾಕೆ ಕೇಳ್ತೀಯ ಪೂರ್ಣಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ, ಯಾತಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದೆ ಹೋಗ್ತಾನೆ ಇದ್ವಿ. ಅಲ್ಲಿ ಸಿಕ್ತವರೆಲ್ಲ ಸ್ನೇಹಿತರಾದ್ರು. ಹಳ್ಳಿ ಓಡಾಟ, ಹಳ್ಳಿ ಮನೆ ಊಟ, ನಮ್ಮ ಪ್ರಪಂಚನೇ ಬದಲಾಗೋಗಿತ್ತು. ಹೀಗೆಲ್ಲ ಆಗತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆ ನಗ್ತಿದ್ಯಾ? ಏನಿಲ್ಲ, ಹೀಗೆಲ್ಲ ಆಗುತ್ತೆ ಅಂತ ನೀವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಗು ಬಂತು. ನೀವು ಕನ್ಸು ಕಂಡಿದ್ದಕ್ಕೆ ಇದೆಲ್ಲ ಆಗಿತ್ತು. ಇದ್ಯಾವುದು ಗೊತ್ತಿಲ್ಲದೆ ಆಗಿದ್ದಲ್ಲ, ನಿಮಗೋಸ್ಕರನೇ ಮಾವ ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿದ್ರು. ನೋಡಿ ಕಲ್ತ್ಕೊಳ್ರೋ. ಸಂಬಂಧಗಳು ಗಟ್ಟಿ ಆಗಬೇಕು ಅಂದರೆ, ಪ್ರೀತಿ ಹೆಚ್ಚಾಗಬೇಕು ಅಂದರೆ ಈ ಥರ ಸರ್ಪ್ರೈಸ್ ಎಲ್ಲ ಕೊಡ್ತಾ ಇರಬೇಕು. ಹೌದೌದು, ಈ ವಯಸ್ಸಲ್ಲಿ ಮಕ್ಕಳು ಸುಖಕ್ಕಿಂತ ತನ್ನ ಸುಖನೇ ಮುಖ್ಯ ಅನ್ಕೊಂಡಿರೋ ತಂದೆನ ನಾನು ಎಲ್ಲೂ ನೋಡಿರಲಿಲ್ಲ. ಅಭಿ, ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ? ಮಕ್ಕಳಿಗೋಸ್ಕರ ಏನು ಬೇಕು ಅದನ್ನೆಲ್ಲ ಕೊಡ್ಸೋಕ್ಕೆ ಅವ್ರ ಶಕ್ತಿ ಮೀರಿ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟದ ಪ್ರತಿಫಲನೇ ನಾವಿವತ್ತು ಸುಖವಾಗಿರೋ ಕಾರಣ. ಅವ್ರ ಕರ್ತವ್ಯ ಅವ್ರು ಮಾಡಾಗಿದೆ. ಕಡೆ ಪಕ್ಷ ಈಗಲಾದರೂ ಅವ್ರ ಖುಷಿನ ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾವು ಅದನ್ನೆಲ್ಲ ನೋಡಿ ಸಂತೋಷ ಪಡಬೇಕು. ಆಗಲಿಲ್ವಾ ಸುಮ್ಮನಿರಬೇಕು. ಆದರೆ ಹೀಗೆಲ್ಲ ಮಾತಾಡೋದು ತಪ್ಪು. ನಾನು ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾತಾಡೋಕ್ತಾನೆ ನಿಮಗೆ ಗೊತ್ತಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.